ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನಿಲ್ಲ, ಒಬ್ಬ ನಾಯಕ 10 ವರ್ಷದಲ್ಲಿ ವಿಶ್ವದ ಭೂಪಟದಲ್ಲಿ ಏನೆಲ್ಲ ಮಾಡಿ ದೇಶವನ್ನು ಮುನ್ನಡೆಸ್ಬೋದು ಅನ್ನೋದಕ್ಕೆ ನರೇಂದ್ರ ಮೋದಿ ಅವರ ಜನಪರ ಕಾರ್ಯಕ್ರಮಗಳು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಸಂದೇಶ ಆಗಿದೆ. ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದಕ್ಕೆ ಮತ್ತೊಮ್ಮೆ 3ನೇ ಬಾರಿಗೆ ಭಾರತ ಮಾತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಆ ಕೆಲಸವನ್ನು ನಮ್ಮ ರಾಷ್ಟ್ರದ ಪ್ರಧಾನಿಗಳು, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಈ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಯಾರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅನ್ನೋ ನಿರೀಕ್ಷೆಗಳಿದೆ. ನಿಮ್ಗೇನಾದ್ರು ಫೋನ್ ಬಂದಿದೆಯಾ, ಬನ್ನಿ ನೀವು ಪ್ರಮಾಣ ವಚನ ಸ್ವೀಕರಿಸಿ ಅಂತ? ಈಗಾಗಲೇ ನಮ್ಮ NDA ಮಿತ್ರ ಪಕ್ಷದ ನಾಯಕರು, ಜನತಾದಳದ ನಾಯಕರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗಾಗಲೇ ಕರೆ ಬಂದಿದೆ ಅಂತ ಮಾಹಿತಿ ಸಿಕ್ಕಿದೆ. ನಾವೆಲ್ಲ ಒಂದೇ ಮನೆಯವರು. ಪಕ್ಷವನ್ನು ಸಂಘಟನೆ ಮಾಡುವಾಗ, ರಾಜ್ಯದ ಹಿತವನ್ನು ಕಾಪಾಡುವಾಗ ಯಾರಿಗೆ ಮಂತ್ರಿ ಮಾಡಿದ್ರು ಕೂಡ ನಾವೆಲ್ಲ ಒಟ್ಟಿಗೆ ಮಂತ್ರಿ ಆಗಿದ್ದೀವಿ ಅನ್ನೋ ಭಾವನೆಯಲ್ಲಿ ಏನಿದ್ದೀವಿ. 19 ಕೂಡ ಜನನೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಲಿಂಗಾಯತ ಕೋಟಾ ದಡಿ ಅಂತ ಒಂದಿಷ್ಟು ಚರ್ಚೆಗಳು ಬಂದಿತ್ತು. ನಿಮ್ಮ ಹೆಸರು, ರಾಘವೇಂದ್ರ ಅವರ ಹೆಸರು, ಗದ್ದಿಗೌಡರ ಹೆಸರು, ಈ ರೀತಿಯಲ್ಲಿ ನಿಮ್ಗೆ ಫೋನ್ ಬಂದಿರ್ಬೋದೇನೋ ಅಂತೇಳಿ. ಒಂದು ಲಿಂಗಾಯತರು, ಒಕ್ಕಲಿಗರು, ಬೇರೆ ಬೇರೆಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಅಭಿವೃದ್ಧಿ ನಮ್ಗೆ ಮುಖ್ಯ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದವರು 2 ಬಾರಿ. ಅವ್ರಿಗೆ ಈಗಾಗಲೇ ಕರೆ ಬಂದಿದೆ. ಸನ್ಮಾನ್ಯ ಜೋಶಿ ಅವರು ಕೂಡ ಏನಾಗಿದೆ ನನಗೆ ಇನ್ನೂ ಮಾಹಿತಿ ಇಲ್ಲ. ಆಗಿರೋದ್ರಿಂದ ನೋಡೋಣ ಮುಂದೆ ಏನೇನಾಗ್ತದೆ. ನಾನು ನಿಮ್ಮ ಹತ್ರ ಮಾತಾಡುವಾಗ ಡೆಲ್ಲಿಗೆ ಬಂದಾಗೆಲ್ಲ 45 ವರ್ಷದಿಂದ ನಾನು ನನ್ನ ಏನು ರಾಜಕೀಯ ಇದೆ ಅದನ್ನ ಸಲೀಸಾಗಿ ಮಾಡ್ಕೊಂಡ್ಬಂದಿದ್ದೀನಿ. ಯಾರಿಗೂ ಮೋಸ ಮಾಡಿದೆ, ಯಾರಿಗೂ ಏನು ಅನ್ಯಾಯ ಮಾಡಿದೆ ಅಂತೇಳಿ. ಸೊ ಭಗವಂತ ನಿಮಗೆ ಕರುಣೆ ತೋರಿಸ್ತಾನೆ ಅಂತ ನೀವು ಯಾವಾಗಲೂ ನನ್ನ ಹತ್ರ ಮಾತಾಡ್ತಿದ್ರಿ ಡೆಲ್ಲಿಗೆ ಬಂದಾಗ. ಈ ಸರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ? ಆಯ್ತಲ್ಲ, ನಮ್ಮ ಒಳ್ಳೆ ಕೆಲಸನೇ ನಮ್ಮ ಕೈ ಹಿಡಿದಿದ್ದು. ದೇವೇಗೌಡರು ಸಾಹೇಬ್ರನ್ನ 5 ಸಾರಿ ನಾನು ಏನೇ ಮಾಡಿದ್ದು ಪಲ್ಟಿ ಹೊಡೆದ್ರು ಕೂಡ ಬರೋರ. 5 ಸಾರಿ ಬಂದರು ನನ್ನ ಕ್ಷೇತ್ರಕ್ಕೆ. ಕುಮಾರಸ್ವಾಮಿ ಅವರು 5 ಸಾರಿ ಬಂದರು, ಯಡಿಯೂರಪ್ಪನವ್ರು ಬಂದರು. ನಮ್ಮ ಇಡೀ ಪಕ್ಷ ಒಂದಾಯಿತು. ತುಮಕೂರು ನನಗೂ ಅವಿನಾಭಾವ ಸಂಬಂಧ. ಶ್ರೀಮಠ, ಸಿದ್ಧಗಂಗೆ ಮಠ ಇರ್ಬೋದು, ಆದಿಚುಂಚನ ಮಠ ಇರ್ಬೋದು. ಆದರೆ ಜನರ ತೀರ್ಮಾನ ಇದೆಯಲ್ಲ, ನನ್ನ ನಡವಳಿಕೆ ಎಲ್ಲ ಒಂದು ಕಡೆ ನನಗೆ ಈ ಒಂದು ಶಕ್ತಿಯನ್ನು ಕೊಟ್ಟಿದೆ. ಕಳೆದ 10 ವರ್ಷದಲ್ಲಿ ಇದ್ದಿದ್ದು ಬಿಜೆಪಿ ಸರ್ಕಾರ, ಈ ಬಾರಿ NDA ಸರ್ಕಾರ ರಚನೆ ಆಗ್ತಾ ಇರುವಂಥದ್ದು. ಒಂದಿಷ್ಟು ಮಾತುಗಳು ಬರ್ತಾ ಇದೆ, 5 ವರ್ಷ ಈ ಸರ್ಕಾರ ಸುಭದ್ರವಾಗಿರಲ್ಲ ಅಂತೇಳಿ. ನೀವೇನು ಹೇಳ್ತೀರಾ? ಒಂದು ಈ ಥರ ಯಾರು ಮಾತಾಡ್ತಾರೋ ಅವ್ರಿಗೆ ಅದರಲ್ಲಿ ನಂಬಿಕೆ ಇಲ್ಲದೆ ಹೋಗಿರೋ ಜನ. ಅವ್ರಿಗೇನಾಗಿದೆ ಬೇರೆ ಹೇಳೋದಕ್ಕೆ ಏನೂ ಇಲ್ಲ. ಇದನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕೇವಲ 3-4 ತಿಂಗಳಲ್ಲೇ ತಾವು ಕಾದು ನೋಡಿ ಯಾವ ರೀತಿ NDA ಪಕ್ಷಗಳು ಒಟ್ಟಾಗಿ ಸೇರಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಭಾರತ ಮಾತೆಯ ಆಶೀರ್ವಾದ ಜೊತೆಯಲ್ಲಿ ಕೆಲಸವನ್ನು ಮಾಡೋದು ಮುಖೇನ ರಾಷ್ಟ್ರದ ಪ್ರಧಾನಿಗಳು ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ತಾರೆ. ಥ್ಯಾಂಕ್ ಯು. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಸಂಸದನಾಗಿ ಖುಷಿಲಿದ್ದೀನಿ ಅಂತ ನಿಮ್ಮ ಮಾತು. ಬನ್ನಿ ಸರ್, ಇಲ್ಲಿ 100ಕ್ಕೆ 100 ಇರ್ತೀವಿ, ತೊಂದರೆ ಇಲ್ಲ, ಆ ಥರದ್ದೇನು ಭಾವನೆ ಇಲ್ಲ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಸಂಸದರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಸರ್ಕಾರ ಅಭಿಜಿತ್ ಜೊತೆ ವಿಕ್ರಮ್ ಕುಮಾರ್, ವಿಸ್ತಾರ ನ್ಯೂಸ್, ನವದೆಹಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.